ಹೇಳಿಕೊಂಡು ಅವರು ಹೊಸ ಜೀವನ ಪ್ರಾರಂಭ ಮಾಡಲಿಕ್ಕೆ ಅವರು ಶರಣಾಗುತ್ತಿರುವುದು ಅತ್ಯಂತ ಸಂತೋಷ. ಇವತ್ತು ಅವರು ವಿಶ್ವಾಸ ಇಟ್ಟುಕೊಂಡು ಶರಣರಾಗ್ತಾರೆ. ಅದು ಎಲ್ಲಿ ಆಗಬೇಕು ಹೇಗೆ ಸರ್ಕಾರದ ಅವ್ರಿಗೆ ತೀರ್ಮಾನ ಪಟ್ಟಂತ ವಿಚಾರ, ನಮ್ಗೆ ಹೇಳಲಿಕ್ಕೆ ಏನಿಲ್ಲ. ಅಲ್ಲ, ಈಗ ಒಂದು ಕಡೆಯಿಂದ ವಿರೋಧ ಪಕ್ಷಗಳು ಅದ್ರ ಬಗ್ಗೆ ಕಿಡಿತಾ ಇದ್ದಾರೆ. ಯಾಕಂದ್ರೆ ಕಾಡಾಡಳಿತ ನಕ್ಸಲರ ಕರ್ಕೊಂಡು ಬಂದು ನಾಡಿನ ಆಚರಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋದು ಅವರ ಆರೋಪ. ಮತ್ತೆ ಅವರ ಮೇಲೆ ತುಂಬಾ ಕ್ರಿಮಿನಲ್ ಕೇಸ್ಗಳಿದೆ. ಯಾಕಂದ್ರೆ ಒಬ್ಬರದ ಮೇಲೆ 75-71 ಕೇಸ್ಗಳಿರುವವರನ್ನ ಎಸ್ಕಾರ್ಟ್ ಕೊಟ್ಟು ಬೆಂಗಳೂರಿಗೆ ಕರೆಸುವಂತ ಅವಶ್ಯಕತೆ ನೋಡಿ, ಯಾರಾದರೂ ಸರಿಲ್ಲದವನು ನಾನು ಸರಿ ಆಗ್ತೇನೆ ಅಂತ ಹೇಳಿಕೊಂಡು ಮುಂದೆ ಬಂದಲ್ಲಿ ಅಂಥವನು ಸರಿದಾರಿಗೆ ತರುವಂಥ ಕೆಲಸ ಅದು ಸಮಾಜದ ಸರ್ಕಾರದಲ್ಲ, ಇದು ಪ್ರತಿಯೊಬ್ಬರ ಕೆಲಸ, ಪ್ರತಿಯೊಬ್ಬರದು ಕೂಡ. ಅದು ಇವತ್ತು ಅವ್ರು ಇರ್ಬೋದು, ನಾನು ಇನ್ನೊಬ್ಬ ಇರ್ಬೋದು, ನಾನು ಸಣ್ಣ ಕ್ರಿಮಿನಲ್ ಇರ್ಬೋದು, ದೊಡ್ಡ ಕ್ರಿಮಿನಲ್ ಇರ್ಬೋದು. ನಾನು ಸರಿಯಾಗಿ ಬರ್ತೇನೆ ಅಂತ ಹೇಳಿದ್ರೆ ಅವನು ದೂರ ಇಡಲಿಕ್ಕೆ ಆಗೋದಿಲ್ಲ. ಸಮಾಜ ಸ್ವೀಕರಿಸಿಕೊಂಡು ಮುಖ್ಯವಾಹಿನಿ ತಂದುಕೊಂಡು ಅವನು ಸತ್ರಾಜಿಗೆ ಬಳಸಿಕೊಳ್ಳುವಂಥ ಒಂದು ವಿಚಾರ ಇರುವಂಥದ್ದು. ನನಗೆ ಗೊತ್ತಿಲ್ಲ, ಯಾವ ಶರಣಾಗತಿ ಆದ ತಕ್ಷಣ ಅವ್ರು ಕೇಸ್ ಗೀಸೇನು ಯಾವ ಹೋಗುದಿಲ್ಲ, ಅದಾಗಿ ಹೇಳ್ತದಲ್ಲ, ಅದರಲ್ಲಿ ಏನಿಲ್ಲ. ಇದಕ್ಕೆ ಆದ ಕಾರಣ ನಾವೆಲ್ಲವೂ ಕೂಡ ಸಕಾರಾತ್ಮಕವಾಗಿ ನಾವು ತಗೊಳ್ಳುವ. ಇದರಲ್ಲಿ ಇವತ್ತು ನನಗೆ ಇಲ್ಲಿ ಒಂದೇ ಅಂಶ, ಅವರು ದಾರಿ ತಪ್ಪಿದಂಥ ಒಂದು ಪರಿಸ್ಥಿತಿಯಲ್ಲಿ ಮತ್ತೆ ನಾವು ಸರಿದಾರಿಗೆ ಬರ್ತೇವೆ, ಮುಖ್ಯವಾಹಿನಿಗೆ ಇರ್ತೇವೆ ಅಂತ ಹೇಳಿಕೊಂಡು ಏನು ಮುಂದೆ ಬಂದಲ್ಲಿ ಅವರ ಸ್ವೀಕರಿಸಿ ಕಾನೂನು ವ್ಯಾಪ್ತಿಯಲ್ಲಿ ಮತ್ತು ಸಂವಿಧಾನ ಅನುಗುಣವಾಗಿ ಸರ್ಕಾರದ ಕರ್ತವ್ಯ ಎಲ್ಲಿ ಬೇಕು ಹೇಗೆ ಬೇಕಾದ್ರೆ ಸರ್ಕಾರ ತೀರ್ಮಾನ ಮಾಡ್ತದೆ. ಅವರಿಗೆ ಹೇಳುವಂಥ ವಿಚಾರ ಯಾವುದು ಕೂಡ ಇಲ್ಲ. ನಾವು ಹಿಂದೆ ದೇಶ ಮಟ್ಟದಲ್ಲಿ ಕೂಡ ಶರಣಾಗತಿ ಆಗಿದ್ದು ನಾವು ಬೇರೆ ಬೇರೆ ವಿಚಾರ ನಾವು ನೋಡಿದ್ದೇವೆ. ಇದು ಸಾಮಾಜಿಕ ಒಂದು ಪ್ರೋಸೆಸ್, ಒಂದು ಭಾಗ ಅಷ್ಟೇ. ರಾಜ್ಯ ಕಂಬಳ ಸಂಸ್ಥೆ ಮಾಡಲಿಕ್ಕೆ